ನಮಸ್ಕಾರ ವೀಕ್ಷಕರೇ, NP ನ್ಯೂಸ್ ಅರ್ಪಿಸ್ತಾ ಇರುವಂತಹ ಗೋಮಾತೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ವೀಕ್ಷಕರೇ, ನಿಮಗೆ ಟೈಟಲ್ ನೋಡಿಯೇ ಗೊತ್ತಾಗಿರ್ಬೋದು, ಇವತ್ತು ನಾವು ಬಂದಿರುವಂಥದ್ದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿರುವಂತಹ ಗಿಲ್ಲಾಳಿಯಲ್ಲಿರುವಂತಹ ಶ್ರೀ ವಿಶ್ವೇಶ್ವರ ಕೃಷ್ಣ ಗೋಶಾಲೆಗೆ ಇವತ್ತು ನಾವು ಬಂದಿದ್ದೇವೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಹಚ್ಚ ಹಸಿರಿನಿಂದ ಕೂಡಿದೆ. ಈ ಒಂದು ಹಚ್ಚ ಹಸಿರ ವಾತಾವರಣದ ನಡುವೆ ನಮ್ಮ ಗೋಶಾಲೆ ಎನ್ನುವಂಥದ್ದು ನಿರ್ಮಾಣಗೊಂಡಿರುವಂಥದ್ದು. ಒಂದು ಮಾತಿದೆ, ಗೋವುಗಳನ್ನು ಪೂಜಿಸಿದರೆ ತಾಯಿಯನ್ನು ಪೂಜಿಸಿದಂತೆ, ಹಾಗೆಯೇ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದಂತೆ ಎನ್ನುವಂತಹ ಒಂದು ಅಪಾರವಾದ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಸೊ ಅಂತಹ ಒಂದು ಸುಂದರವಾದಂತಹ ತಾಣಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇಲ್ಲಿನ ಒಂದು ಗೋಶಾಲೆಯ ಬಗ್ಗೆ ಆಗಿರ್ಬೋದು, ಯಾವಾಗ ನಿರ್ಮಾಣವಾಯಿತು, ಎಷ್ಟು ಹಸುಗಳಿವೆ, ಹಾಗೆ ಇಲ್ಲಿನ ಟ್ರಸ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿ ಒಂದರ ಕುರಿತು ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತೇನೆ. ಮೊದಲನೇದಾಗಿ ಗೋಶಾಲೆಗೆ ಹೋಗೋಣ ಅಲ್ವಾ, ಬನ್ನಿ. ವೀಕ್ಷಕರೇ, ಇವಾಗ ನಾವು ಬಂದಿರುವಂಥದ್ದು ಗೋಶಾಲೆಯ ಒಳ ಆವರಣಕ್ಕೆ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಇಲ್ಲಿನ ಒಂದು ಗೋಶಾಲೆ ಯಾವ ರೀತಿಯಲ್ಲಿದೆ, ಹಾಗೆ ಎಷ್ಟು ಹಸುಗಳಿದ್ದಾವೆ, ಇವೆಲ್ಲದನ್ನು ನಾವು ನೋಡೋಣ. ನೀವು ನಮ್ಮ ಜೊತೆ ಬನ್ನಿ. ವೀಕ್ಷಕರೇ, ಇವಾಗ ನಾವಿರುವಂಥದ್ದು ಗೋ ಮಂದಿರದಲ್ಲಿ. ನೀವಿಲ್ಲಿ ಕಾಣ್ಬೋದು, ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ಯಾವುದೇ ಒಂದು ಕೆಲಸ ಪ್ರಾರಂಭಕ್ಕಿಂತ ಮುಂಚೆ ಶ್ರೀಕೃಷ್ಣನನ್ನು ನೆನೆದು ಇಲ್ಲಿನ ಒಂದು ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತದೆ. ಹಾಗೆಯೇ ಜೊತೆಗೆ ಈ ಒಂದು ಗೋಶಾಲೆಯ ಟ್ರಸ್ಟೀಸ್ಗಳು ಕೂಡ ನಮ್ಮ ಜೊತೆಗಿದ್ದಾರೆ.
ಈಗ ಫೋನ್ ಮಾಡ್ತಾರಾ? ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಇರುವವರು ಶ್ರೀ ವಿಶ್ವೇಶ ಕೃಷ್ಣ ಗೋಶಾಲೆಯ ಟ್ರಸ್ಟ್ನ ಸದಸ್ಯರಾಗಿರುವಂತಹ ಶ್ರೀಯುತ ಪದ್ಮನಾಭ ಆಚಾರ್ಯರು ಹಾಗೂ ಶ್ರೀಯುತ ವಿಷ್ಣುಮೂರ್ತಿ ಆಚಾರ್ಯರವರು ನಮ್ಮ ಜೊತೆಗಿದ್ದಾರೆ. ಸರ್, ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಗೋಶಾಲೆಯನ್ನು ನೋಡಿ. ಯಾಕಂತಂದರೆ ಗೋ ಸೇವೆಯನ್ನು ಮಾಡುವಂಥದ್ದು ಎಲ್ಲರಿಗೂ ಸಿಗುವಂಥದ್ದಲ್ಲ, ಅದೊಂಥರ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ಅಂತಹ ಒಂದು ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ. ಸೊ ನಮ್ಮ ಪ್ರಾರಂಭದಲ್ಲಿ ಕೇಳೋದಾದರೆ, ಈ ಒಂದು ಗೋಶಾಲೆ ಈಗ ಸಾಕಷ್ಟು ಜನರಿಗೆ ತಿಳಿದಿರಬಹುದು, ಇಲ್ಲಿ ಬರುತ್ತೆ ಇಂಥಲ್ಲಿ ಬರುತ್ತೆ ಅಂತ. ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಏನು ಅಂತ. ಸೊ ಪ್ರಾರಂಭದಲ್ಲಿ ಕೇಳೋದಾದರೆ ಸರ್, ಈ ಒಂದು ಗೋಶಾಲೆ ಎಲ್ಲಿ ಬರುತ್ತೆ ಅಂತ ಡೀಟೇಲ್ ಆಗಿ ಹೇಳೋದಾದರೆ. ಈ ಗೋಶಾಲೆ ಉಡುಪಿಯಿಂದ 30 ಕಿಲೋಮೀಟರ್ ದೂರದಲ್ಲಿ, ಕಾರ್ಕಳದಿಂದಲೂ 30 ಕಿಲೋಮೀಟರ್ ದೂರದಲ್ಲಿ, ಬ್ರಹ್ಮಾವರದಿಂದಲೂ 30 ಕಿಲೋಮೀಟರ್ ದೂರದಲ್ಲಿ, ಹೀಗೆ ಶಿವಮೊಗ್ಗ ಉಡುಪಿ ಹೆದ್ದಾರಿಯಲ್ಲಿ ಹೆಬ್ರಿ ಅಂತಕ್ಕಂಥ ಪಟ್ಟಣದಲ್ಲಿ, ಹೆಬ್ರಿ ತಾಲೂಕು ಅಲ್ಲಿ ಗಿಲ್ಲಾಳಿ ಅಂತಕ್ಕಂಥ ಒಂದು ಸ್ಥಳ. ಹೆಬ್ರಿಯಿಂದ ಕೇವಲ 1.5 ಕಿಲೋಮೀಟರ್ ದೂರ. ಉಡುಪಿಯಿಂದ ಬರುವವರು ಹೆಬ್ರಿಗೆ ಬಂದು ಕಾರ್ಕಳದ ರಸ್ತೆಯಲ್ಲಿ ಬಂದರೆ, ಕಾರ್ಕಳದಿಂದ ಹೆಬ್ರಿಗೆ ಬರುವಾಗ ಮಧ್ಯದಲ್ಲಿಯೇ ಸಿಗ್ತದೆ. ಹೀಗೆ ಹೆಬ್ರಿಯಿಂದ 1.5 ಕಿಲೋಮೀಟರ್ ಬಂದಾಗ ಗಿಲ್ಲಾಳಿಯ ಪ್ರಧಾನ ಜಾಗ, ಅಂತಹ ಜಾಗದಲ್ಲಿ ಗೋಶಾಲೆ ನಿರ್ಮಾಣವಾಗಿದೆ. ವೀಕ್ಷಕರೇ, ನೀವು ಕೂಡ ಬನ್ನಿ, ಇವರಿಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ರು. ಯಾಕಂತಂದರೆ ಸಾಕಷ್ಟು ಜನರಿಗೆ ಇರುತ್ತೆ ಗೋ ಸೇವೆ ಮಾಡಬೇಕು ಅಂತ ಇದ್ದಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಬರುತ್ತೆ ಏನು ಅಂತ. ಸರ್ ನಮಗೆ ಡೀಟೇಲ್ ಆಗಿ ತಿಳಿಸಿಕೊಟ್ರು. ನೀವು ಕೂಡ ಗೋ ಸೇವೆ ಮಾಡಬೇಕು ಅಂತ ಅನಿಸಿದರೆ ನೀವು ಇಲ್ಲಿಗೆ ಬರಬಹುದು. ಸರ್, ಇನ್ನೊಂದು ಕೇಳಬೇಕು, ಇವಾಗ ಹತ್ರ 150 ಹಸುಗಳಿವೆ ಅಲ್ವಾ? ಸೊ ಇವಾಗ ಈ ಒಂದು ಗೋಶಾಲೆ ಪ್ರಾರಂಭದಲ್ಲಿ ಹೇಗೆ ನಿರ್ಮಾಣ ಆಯಿತು? ಯಾಕಂತಂದರೆ ಇಷ್ಟು ದೊಡ್ಡ ಗೋಶಾಲೆ ಮಾಡೋದಂತಂದರೆ ಅದು ಸುಲಭದ ವಿಷಯ ಅಲ್ಲ. ಸೊ ಯಾವಾಗ ಪ್ರಾರಂಭ ಆಯಿತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ. ಸುಮಾರು 6 ವರ್ಷಗಳ ಹಿಂದೆ ನಮ್ಮ ಹೆಬ್ರಿಯಿಂದ ಅನೇಕ ಗೋಭಕ್ತರೆಲ್ಲ ಸೇರಿಕೊಂಡು ಪೇಜಾವರ ಮಠದ ಪ್ರಧಾನ ಗೋಶಾಲೆ ನೀಲಾವರ ಗೋಶಾಲೆ, ಗೋವರ್ಧನಗಿರಿ ಗೋಶಾಲೆ, ಅಂತಹ ಗೋಶಾಲೆಗೆ ಇಲ್ಲಿಂದ ನಮ್ಮ ಹೆಬ್ರಿಯಿಂದ ಅನೇಕ ಮಂದಿ ಗೋಭಕ್ತರೆಲ್ಲ ಸೇರಿಕೊಂಡು ಶ್ರಮದಾನದ ಮೂಲಕ ಹಸಿ ಹುಲ್ಲುಗಳನ್ನು ಕೊಯ್ದು ಒಣ ಹುಲ್ಲುಗಳನ್ನು ಸಂಗ್ರಹಿಸಿ, ಮತ್ತು ಹಿಂಡಿ ಮತ್ತು ಹಣ, ಹೀಗೆಲ್ಲ ಅದನ್ನೆಲ್ಲ ಸಂಗ್ರಹಿಸಿಕೊಂಡು 100 ಮಂದಿ ಸೇರಿಕೊಂಡು 10-15 ಲಾರಿಗಳಲ್ಲಿ ಅದನ್ನು ಮೆರವಣಿಗೆಯ ಮೂಲಕ ಅಲ್ಲಿಗೆ ತಗೊಂಡು ಹೋಗಿ 3-4 ವರ್ಷಗಳಲ್ಲಿ ಅಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಪೇಜಾವರ ಮಠಾಧೀಶರು, ಅವರು ಊರೂರುಗಳಲ್ಲಿ ಒಂದೊಂದು ಗೋಶಾಲೆಗಳಾದಾಗ ಅದರಿಂದ ಆ ಊರಿನ ಹಸುಗಳಿಗೆ ಅನುಕೂಲ ಆಗ್ತದೆ, ಆ ಊರಿನ ಜನರಿಗೂ ಅದರಿಂದ ಪ್ರಯೋಜನ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಊರೂರುಗಳಲ್ಲಿ ಗೋಶಾಲೆಗಳಾಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಿದಾಗ ಹೆಬ್ರಿಯಲ್ಲಿ ಒಂದು ಗೋಶಾಲೆ ನಿರ್ಮಾಣ ಮಠದಿಂದ ಮತ್ತು ಊರಿನ ಎಲ್ಲ ಸಮಸ್ತ ಭಕ್ತರಿಂದ ಮತ್ತು ನಾಡಿನ ಸಮಸ್ತ ಸಜ್ಜನರಿಂದ ಸೇರಿಕೊಂಡು ಹೆಬ್ರಿಯಲ್ಲಿ ಗೋಶಾಲೆ ಮಾಡ್ತೀರಿ ಅಂತಾದರೆ ಇಲ್ಲಿ ಜಾಗದ ವ್ಯವಸ್ಥೆಯನ್ನು ಮಾಡಬಹುದು ಅಂತ ನಾವು ಗುರುಗಳಿಗೆ ಮಾತನ್ನು ಕೊಟ್ಟು, ಆ ಮೂಲಕ ತತ್ಕ್ಷಣ ಗುರುಗಳು ಅದಕ್ಕೆ ಸ್ಪಂದಿಸಿ ಈ ಜಾಗಕ್ಕೆ ಬಂದು
ಅದನ್ನು ಈ ಜಾಗ ಆಗಬಹುದು ಅಂತ ಅವರು ತೀರ್ಮಾನ ಮಾಡಿದ ಮೇಲೆ ಕೂಡಲೇ ಈ ಗೋಶಾಲೆಯ ಪ್ರಾರಂಭ ಆಯಿತು. ಹಾಗಾದರೆ ಇವಾಗ ಶ್ರೀಯುತ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ? ಇವಾಗ ಇನ್ನೊಂದು ಕೇಳೋದಾದರೆ, ಪ್ರಾರಂಭದಲ್ಲಿ ಈ ಒಂದು ಗೋಶಾಲೆ ನೀವು ಹೇಳಿದರೆ 5-6 ವರ್ಷಗಳಿಂದ ಪ್ರಾರಂಭ ಆಯಿತು ಅಂತ. ಪ್ರಾರಂಭಿಸುವಾಗ ಜನರ ಒಂದು ಪ್ರೋತ್ಸಾಹ ಹೇಗೆ ಸಿಕ್ತು ನಿಮಗೆ? ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಜನರ ಪ್ರೋತ್ಸಾಹ ಬಹಳವಾಗಿ ಖಂಡಿತ ಬೇಕೇ ಅಲ್ವಾ ಸರ್? ಬೇಕೇ ಬೇಕು. ಅದೇ ರೀತಿಯಾಗಿ ಪ್ರೋತ್ಸಾಹ ಒಳ್ಳೆಯ ರೀತಿಯಲ್ಲಿ ಇತ್ತು. ಅದು ಜನರಿಗೆ ಒಂದು ಉತ್ಸಾಹವೂ ಇತ್ತು. ಯಾಕೆಂತಂದರೆ ಒಂದು ಊರಿನಲ್ಲಿ ಒಂದು ಗೋಶಾಲೆ ಆಗ್ತದೆ ಅಂತಾದರೆ, ಅಥವಾ ಆ ಗೋಶಾಲೆಗೆ ಬೇಕಾದ್ದು ಪ್ರಧಾನವಾಗಿ ಆರಂಭದಲ್ಲಿ ಬೇಕಾದ್ದು ಜಾಗ, ಆ ಜಾಗವನ್ನು ಒಂದು ಕುಟುಂಬದವರು ಸೇರಿಕೊಂಡು ಅದನ್ನು ನೀಡ್ತಾರೆ ಅಂತಾದಾಗ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅನ್ನತಕ್ಕಂಥ ಭಾವನೆ ಸಹಜವಾಗಿ ಎಲ್ಲರಿಗೂ ಕೂಡ ಬಂದಿರತಕ್ಕಂಥದ್ದು. ಆ ಪ್ರೋತ್ಸಾಹ ಇವತ್ತಿಗೂ ಕೂಡ ಇದೆ. ಆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಆರಂಭ ಆಗಿದೆ, ಇದರ ನಿರ್ಮಾಣ ಆಗಿದೆ, ಇವತ್ತು ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇವಾಗ ಸರ್ ನೋಡ್ಬೋದು, ಹತ್ತತ್ರ 150 ಹಸುಗಳಿವೆ. 150 ಹಸುಗಳು ಅಂತಂದರೆ ಸುಲಭದ ಮಾತೇ ಅಲ್ಲ. ಯಾಕಂತಂದ್ರೆ ಅದಕ್ಕೆ ಸಾಕಷ್ಟು ಖರ್ಚುಗಳಿದ್ದೇ ಇರ್ತವೆ. ಅದಕ್ಕೆ ದಿನನಿತ್ಯದ ಊಟದ ಒಂದು ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ? ಸುಮಾರು 150 ಹಸುಗಳಿಗೆ ನಾವು ಇಲ್ಲಿ ಬೆಳಗ್ಗೆ ಅವುಗಳಿಗೆ ಹಸಿ ಹುಲ್ಲನ್ನು ಮತ್ತು ಹಿಂಡಿಯನ್ನು, ಮತ್ತು ಮಧ್ಯಾಹ್ನದ ಹೊತ್ತು ಒಣಹುಲ್ಲು, ಮತ್ತು ಪುನಃ ಸಂಜೆ ಹಿಂಡಿ ಮತ್ತು ಒಣಹುಲ್ಲು, ಹೀಗೆ 3 ಬಾರಿ ಅವುಗಳಿಗೆ ಪ್ರತಿನಿತ್ಯ ನೀಡ್ತಾ ಇದ್ದೇವೆ. ಇದಕ್ಕೆ ಬಹಳಷ್ಟು ಖರ್ಚುಗಳು ಕೂಡ ಬರ್ತದೆ. ಸುಮಾರು 150 ಹಸುಗಳನ್ನು ಅದರ ಕೊಟ್ಟಿಗೆ ಸ್ವಚ್ಛ ಮಾಡುವುದಿರ್ಬೋದು, ಹಸುಗಳನ್ನು ಸ್ವಚ್ಛಗೊಳಿಸುವುದಿರ್ಬೋದು, ಅಥವಾ ಹಾಲನ್ನು ಕರೆಯುವಂಥದ್ದಿರ್ಬೋದು, ಅವುಗಳಿಗೆ ಆಹಾರವನ್ನು ನೀಡುವಂಥದ್ದಿರ್ಬೋದು, ಹೀಗೆಲ್ಲ ಅದರ ಕೆಲಸ ಮಾಡಲಿಕ್ಕೋಸ್ಕರವಾಗಿ ಸುಮಾರು 4 ಮಂದಿ ಅದರ ಕೆಲಸಕ್ಕಾಗಿಯೇ ಇದ್ದಾರೆ. ಇಷ್ಟನ್ನೆಲ್ಲ ನೋಡಿಕೊಳ್ಳಿಕ್ಕಾಗಿ ಒಬ್ಬ ಉಸ್ತುವಾರಿಯಾಗಿಯೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಸುಮಾರು 10 ಎಕರೆ ಪ್ರದೇಶದ ಈ ಜಾಗದ ಒಂದು ನಿರ್ವಹಣೆಗಾಗಿ, ಆಗಾಗ ಮಾಡತಕ್ಕಂಥ ಕೆಲಸಗಳಿಗಾಗಿ ಮತ್ತೊಬ್ಬ, ಹೀಗೆ 6 ಮಂದಿ ಇಲ್ಲಿ ನಿರಂತರವಾಗಿ ಅದರ ಗೋಶಾಲೆಯ ಒಂದು ನಿರ್ವಹಣೆಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಅವುಗಳ ಆಹಾರದ ಖರ್ಚು ಮತ್ತು ಆ ಗೋಪಾಲಕರ ವೆಚ್ಚ, ವೈದ್ಯಕೀಯ ಖರ್ಚು ಕೂಡ, ಇನ್ನು ಆಗಾಗ ಅವುಗಳಿಗೆ ಅನಾರೋಗ್ಯಗಳು, ಬೇರೆ ಬೇರೆ ರೀತಿಯ ಗಾಯಗಳು ಆಗುವಂಥದ್ದು, ಅಥವಾ ಕೈಕಾಲುಗಳು ಮುರಿಯುವಂಥ ಸಂದರ್ಭಗಳು, ಕೆಲವೆಲ್ಲ ಅಂತಹ ಹಸುಗಳೇ ಇಲ್ಲಿಗೆ ಬಂದು ಸೇರುವಂಥ ಸಂದರ್ಭಗಳು ಕೂಡ ಇರ್ತವೆ. ಅಂತಹ ಸಂದರ್ಭದಲ್ಲಿ ವೈದ್ಯರು ಕೂಡ ಇಲ್ಲಿಗೆ ಆಗಮಿಸಬೇಕಾಗ್ತದೆ. ಅಂತಹ ವೈದ್ಯಕೀಯ ಖರ್ಚುಗಳು ಇದೆಲ್ಲ ಸೇರಿ ಪ್ರತಿನಿತ್ಯ ಸರಾಸರಿ ಒಂದು 12,000 ರಿಂದ 15,000 ರೂಪಾಯಿ ಪ್ರತಿನಿತ್ಯದ ಖರ್ಚು, ತಿಂಗಳಿಗೊಂದು 4 ಲಕ್ಷ ರೂಪಾಯಿ ಕನಿಷ್ಠ ಇದರ ನಿರ್ವಹಣೆಗಾಗಿ ವೆಚ್ಚ ಆಗ್ತಾ ಉಂಟು. ಇದೆಲ್ಲವೂ ಕೂಡ ಗೋಭಕ್ತರಿಂದಲೇ, ನಾಡಿನ ಉದಾರ ದಾನಿಗಳಿಂದಲೇ ಎಲ್ಲ ಖರ್ಚುಗಳು ಕೂಡ ನಡೀಬೇಕು. ಈವರೆಗೆ ನಡೀತಾ ಉಂಟು, ಮುಂದೆಯೂ ಕೂಡ ಅದು ನಡೀಬೇಕು ಅಂತ ನನ್ನ. ಖಂಡಿತ ಸರ್, ಎಲ್ಲಿ ಒಂದು ಪುಣ್ಯದ ಕೆಲಸ ನಡೀತಾ ಇರ್ತದೆ ಅದಕ್ಕೆ ತಾನಾಗಿ ಆ ದೇವರ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತಾನೆ ಅನ್ನೋದು ಖಂಡಿತ ಸತ್ಯ. ಸರ್, ಇವಾಗ ಇಲ್ಲಿ ಸಾಕಷ್ಟು ಗೋವುಗಳಿವೆ ಅಲ್ವಾ? ಇದರಲ್ಲಿ ಏನಾದರೂ ಬೇರೆ ಬೇರೆ ಜಾತಿ, ಬೇರೆ ಬೇರೆ ತಳಿಯ ಗೋವುಗಳಿವೆಯಾ, ಹೇಗೆ ಏನು ಅಂತ? ಕಾರಣ ನೋಡುವಾಗ ಎಲ್ಲ ತಳಿಯ ಗೋವುಗಳು ಇದೆ ಇಲ್ಲಿ. ಜರ್ಸಿ ಮತ್ತೆ ಊರಿನ ತಳಿಗಳು, ಎಲ್ಲ ತಳಿಗಳು, ಎಲ್ಲ ಮಿಕ್ಸ್ ಆಗಿರುವಂಥದ್ದು. ಹಾಗೆ ಇನ್ನೊಂದು, ಇವಾಗ ನೀವು ಅವಾಗ ಹೇಳಿದ್ರೆ ಕೆಲವೊಂದು ಗೋವುಗಳನ್ನು ಬೇಡ ಅಂತ ತಂದು ಕೊಡ್ತಾ ಇರುವಂಥದ್ದು. ಹಾಗೆ ಇನ್ ಕೇಸ್ ಇವಾಗ ದಾರಿಯಲ್ಲಿ ಬಿದ್ದು ಪೆಟ್ಟಾದಂತಹ ಗೋವುಗಳನ್ನು ತಂದು ಆರೈಕೆ ಮಾಡಿದ್ದು ಆ ರೀತಿಯಲ್ಲಿ ಏನಾದರೂ ಆಗಿದ್ದಿದೆಯಾ ಅಂತ? ಅನಿವಾರ್ಯ ಪ್ರಸಂಗಗಳಲ್ಲಿ ಅಂತಹ ಗೋವುಗಳನ್ನು ತೆಗೆದುಕೊಂಡದ್ದು ಇದೆ. ಹೌದು. ಮತ್ತೆ ಬೇರೆ ಬೇರೆ ಗೋವುಗಳನ್ನು ನಾವು ಪ್ರಾರಂಭದಲ್ಲಿ ತುಂಬ ಜನ ತಂದು ಕೊಟ್ಟಿದ್ದಾರೆ. ಈಗ ಒಂದು 2 ವರ್ಷದಿಂದ ನಾವೊಂದು ಅದಕ್ಕೆ ಒಂದು ಮಿತಿ ಅಂತ ಮಾಡಿದ್ದೇವೆ. ಜಾಸ್ತಿ ತಗೊಳ್ಳಿಕ್ಕೆ ಅನುಕೂಲ ಇಲ್ಲ. ಅಂದರೆ ನಮ್ಮ ಗುರುಗಳು ಹೇಳಿದ್ದಾರೆ, ನಿಮಗೆ ನಿಮ್ಮ ಒಂದು ಇದನ್ನು ನೀವು ನೋಡ್ಕೋಬೇಕು ಹಾಗೆ ಅಂತ ಹೇಳಿದ್ರಿಂದ ಸಾಧಾರಣ ತಗೊಳ್ತೇವೆ. ಇವಾಗ ಸಾಧಾರಣ ನೀವು ಅವಾಗ ಹೇಳಿರುವ ಹಾಗೆ 150 ಹಸುಗಳಿದೆ ಅಲ್ವಾ? ಪ್ರಾರಂಭದಲ್ಲೇ ಈ ಒಂದು ಗೋಶಾಲೆ ಪ್ರಾರಂಭ ಮಾಡುವಾಗ ಎಷ್ಟು ಹಸುಗಳಿಂದ ಪ್ರಾರಂಭವಾಗಿತ್ತು ಅಂತ? ಪ್ರಾರಂಭ ಮಾಡುವಾಗ 4 ಹಸುಗಳಿದ್ದಿದ್ದು. ಮತ್ತೆಲ್ಲ ಇದು ಬೇರೆ ಬೇರೆ ಕಡೆಯಿಂದ ಜನರೇ ಇಲ್ಲಿಗೆ ತಂದು ಒಪ್ಪಿಸಿದಂತಹ ಹಸುಗಳಾಗಿ, ಯಾವುದೇ ನಾವು ಪರ್ಚೇಸ್ ಮಾಡಿದ ಹಸುಗಳು ಹೀಗೆಲ್ಲ ಏನಿಲ್ಲ.
ಹಾಗಾದರೆ ಹಿಡಿದಾದ್ರೂ ಒಂದು 5-6 ವರ್ಷಗಳ ಹಿಂದೆ 4 ಹಸುವಿನಿಂದ ಪ್ರಾರಂಭವಾದ ಒಂದು ಟ್ರಸ್ಟ್ ಇವಾಗ 150 ಹಸುಗಳ ತಂದು ಬಂದು ನಿಂತಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸಾಕಷ್ಟು ಒಂದು ಹಸುಗಳಿಗೆ ಒಂದು ಆಸರಿಯನ್ನು ನೀಡಿದಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ನಾನು ಕೇಳ್ಪಟ್ಟಿರೋ ಹಾಗೆ ಏನಾದರೂ ಶುಭ ಸಮಾರಂಭಗಳಾಗಿರ್ಬೋದು ಅಥವಾ ಏನಾದರೂ ಹುಟ್ಟುಹಬ್ಬಗಳಾಗಿರ್ಬೋದು, ಆ ಒಂದು ಟೈಮ್ನಲ್ಲಿ ಜನರು ಇಲ್ಲಿಗೆ ಬಂದು ಗೋವಿನ ಒಂದು ಸೇವೆ ಮಾಡ್ತಾರೆ ಅಂತ. ಅದ್ರ ಹೇಗೆ, ಯಾವ ರೀತಿ ಸೇವೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ಪ್ರಾರಂಭದಿಂದಲೂ ನಮ್ಮದ ಉದ್ದೇಶ ಅದೇನಿರಲಿಲ್ಲ ಯಾವುದೇ ಸಭೆ ಸಮಾರಂಭ ಮಾಡಬೇಕು ಅಂತ. ಆದರೆ ಜನಗಳೇ ಬಂದು ನಮ್ಮದೆಲ್ಲ ಒಂದು ಶುಭ ಕೆಲಸಗಳು ಅಥವಾ ಒಂದು ಮಕ್ಕಳ ಬರ್ತಿದೆ ಅಂತ ಹೇಳ್ತೇವೆ, ಜನ್ಮ ದಿನದ ಆಚರಣೆ ಹೀಗೆಲ್ಲ, ಮತ್ತು ಕೆಲವರೆಲ್ಲ ಈ ಶ್ರಾದ್ದಾದಿ ಕರ್ಮಗಳೆಲ್ಲ ಆಗಬೇಕಂತ ಹೇಳಿದಾಗ ಅದನ್ನು ನಮ್ಮ ಗುರುಗಳ ಆದೇಶದಂತೆ ನಾವೇ ಅದನ್ನು ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ಅದೀಗ ತುಂಬ ಆಗ್ತಾ ಇದೆ. ಬೇರೆ ಬೇರೆ ಊರಿನಿಂದೆಲ್ಲ ಬರ್ತಾರೆ. ಹೌದು. ಅಂದರೆ ಹೇಗೆ ಸರ್ ಪ್ರೊಸೆಸ್, ಏನು ಯಾವ ರೀತಿ ಅದು ಸೇವೆ ಅಂತ? ಇವಾಗ ನಾನು ಅವಾಗ ನೋಡಿರೋ ಹಾಗೆ ಅಲ್ಲಿ ಇವತ್ತೊಬ್ಬರದ್ದು ಏನೋ ಒಂದು ಶುಭ ಸಮಾರಂಭಕ್ಕೆ ಒಂದು ಗೋಗ್ರಸವನ್ನು ಕೊಟ್ಟಿದ್ದಾರೆ ಅಂತ. ಸೊ ಅದು ಹೇಗೆ, ಇವಾಗ ಕೆಲವರಿಗೆ ಗೊತ್ತಿರೋದಿಲ್ಲ ನಾವು ಇಲ್ಲಿ ಬಂದರೆ ಯಾವ ರೀತಿ ಸೇವೆಯನ್ನು ಮಾಡಬಹುದು ಅಂತ, ಹೇಗೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ವಿಶೇಷ ಸೇವೆ ಅಂತ ಏನಿರುವುದಿಲ್ಲ. ಗೋಗ್ರಾಸ ಸೇವೆ ಅಂದರೆ ಆಗ ನೋಡಿದ ಹಾಗೆ ಅದಕ್ಕೆ ಒಂದಿಷ್ಟು ಅಂತ ನಾವು ಅದಕ್ಕೆ ಒಂದು ಪರಿಮಿತಿಯನ್ನು ಇಟ್ಟಿದ್ದೇವೆ. ಅದು ಎಲ್ಲ ಗೋವುಗಳಿಗೂ ಎಲ್ಲ ವಿಧದ ಈ ಹಿಂಡಿಗಳನ್ನು ಅದರ ಬೂಸವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇವೆ. ಹಾಗೆ ಇನ್ನು ಸೇವೆ ಅಂದರೆ ಅವರವರ ಈ ಶುಭ ಕೆಲಸಗಳು ಇದನ್ನೆಲ್ಲ ನಾವು ಮಾಡ್ತೇವೆ. ಉಪನಯನಾದಿಗಳು ಎಲ್ಲ ಇಲ್ಲಿ ಆಗುತ್ತಾ? ಓಕೆ ಓಕೆ. ಈಗ ನೀವು ಹೇಳಿದ್ರಿ ಸಾಕಷ್ಟು ಬೇರೆ ಬೇರೆ ಸೇವೆಗಳು ಕೂಡ ಇಲ್ಲ ಆಗುತ್ತೆ ಅಂತ. ಅದ್ರ ಜೊತೆಗೆ ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆಯಾ ಅಂತ? ಹೌದು, ಅಂದರೆ ಗುರುಗಳ ಆದೇಶದಂತೆ ಹೋಮ ಹವನಾದಿಗಳೆಲ್ಲ ಆಗ್ತವೆ ತುಂಬ. ಇನ್ನೊಂದು ಹೇಳಬೇಕು ಜನರಿಗೆ ಹೇಳೋದಾದರೆ ಸರ್, ಈಗ ನೀವು ಇಲ್ಲೊಂದು ಗೋಶಾಲೆ ಇದೆ. ಸೊ ಸಾಕಷ್ಟು ಸೇವೆಗಳನ್ನು ಕೂಡ ಇಲ್ಲಿ ಮಾಡಬಹುದು, ಒಂದು ಗೋವಿನ ಒಂದು ಸೇವೆಯನ್ನು ಕೂಡ ಮಾಡಬಹುದು. ಸರ್ ಇವಾಗ ಒಂದು ಜನರಿಗೆ ಹೇಳೋದಾದರೆ, ಯಾಕಂತಂದರೆ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ ನಾವು ಗೋವಿನ ಒಂದು ಸೇವೆ ಮಾಡಬೇಕು. ನೀವು ಆವಾಗಲೇ ಹೇಳುವಾಗೆ ಏನಾದರೂ ಒಂದು ಶುಭ ಸಮಾರಂಭಕ್ಕೆ ಇಲ್ಲಿಗೆ ಬಂದು ಏನಾದರೂ ಗೋವಿಗೆ ಸೇವೆಯನ್ನು ಮಾಡಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಎಲ್ಲ ಸೇವೆಯನ್ನು ಈ ಒಂದು ಗೋಶಾಲೆಯಲ್ಲಿ ಮಾಡಬಹುದು ಅಂತ ನೀವು ಜನರಿಗೆ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜನರು ತಮ್ಮ ಮಕ್ಕಳ ಜನ್ಮದಿನ, ಹಿರಿಯರ ಮೃತದಿನ ಅಥವಾ ಇನ್ನೇನಾದರೂ ಅವರ ಒಳ್ಳೆಯ ದಿನಗಳು, ಮದುವೆಯಾದ ದಿನ, ಈ ಥರದ ಶುಭ ದಿನಗಳಲ್ಲಿ ಅವರು ಇಲ್ಲಿ ಬಂದು ಯಾವ ರೀತಿಯಾಗಿಯೂ ಕೂಡ ಗೋಸೇವೆಯನ್ನು ಮಾಡಬಹುದು. ಗೋವುಗಳ ಮೈ ತಿಕ್ಕುವುದರಿಂದ ಹಿಡಿದು ಅವುಗಳಿಗೆ ಆಹಾರವನ್ನು ನೀಡುವುದರಿಂದ ಹಿಡಿದು ಆ ರೀತಿಯ ಸೇವೆಗಳನ್ನು ಮಾಡುವುದಿದ್ದರೂ ಕೂಡ ಅದಕ್ಕೂ ಕೂಡ ಅವಕಾಶಗಳು ಉಂಟು. ಇನ್ನು ಗೋ ಪೂಜೆಯನ್ನು ಮಾಡುವುದರ ಮೂಲಕ ಗೋಸೇವೆಯನ್ನು ಮಾಡಬಹುದು, ಗೋಗ್ರಾಸವನ್ನು ನೀಡುವುದರ ಮೂಲಕ ಗೋಸೇವೆಯನ್ನು ಮಾಡಬಹುದು. ವಿಶೇಷ ರೀತಿಯಲ್ಲಿ ಗೋಗ್ರಾಸ ಸೇವೆ ಅಂತ ಉದ್ದಿನ ಬೂಸ, ಕಡಲೆ ಬೂಸ, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಹೆಸರಿನ ಬೂಸ, ಮತ್ತು ತೌಡು, ಮತ್ತು ತೆಂಗಿನ ಹಿಂಡಿ, ಎಳ್ಳಿಂಡಿ, ನೆಲಕಡಲೆ ಹಿಂಡಿ, ಬೆಲ್ಲ, ಉಪ್ಪು ಇಷ್ಟನ್ನು ಸಮ್ಮಿಶ್ರ ಮಾಡಿ ಒಂದು ರೀತಿಯ ಪಾಯಸದ ರೀತಿಯಲ್ಲಿ ಮಾಡಿ ಗೋವುಗಳಿಗೆ ಯಥೇಚ್ಛವಾಗಿ ಬಡಿಸ್ತಕ್ಕಂಥ ರೀತಿಯ ಒಂದು ಗೋಗ್ರಾಸ ಸೇವೆ ಅಂತ ಅದನ್ನು ಕೂಡ ಮಾಡಬಹುದು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹುಲ್ಲಿನ ಒಣ ಹುಲ್ಲು ಸಿಗತಕ್ಕಂಥ ಸಂದರ್ಭದಲ್ಲಿ ಆ ಹುಲ್ಲನ್ನು ದಾನವಾಗಿ ನೀಡಬಹುದು. ಹಸಿ ಹುಲ್ಲು ಸಿಗ್ತಕ್ಕಂಥ ಈಗ ಬರತಕ್ಕಂಥ ಈ ಮಳೆಗಾಲದ ಸಂದರ್ಭದಲ್ಲಿ ಅವರವರ ಮನೆಯ ಪಕ್ಕದಲ್ಲಿ ಅಥವಾ ಅವರ ಊರಲ್ಲಿರ್ತಕ್ಕಂಥ ತೋಟಗಳಲ್ಲಿ ಇರತಕ್ಕಂಥ ಹಸಿ ಹುಲ್ಲುಗಳನ್ನು ಕೊಯ್ದು ಅದು ಸಂಘ ಸಂಸ್ಥೆಗಳ ಮೂಲಕ ಅದನ್ನು ಕೊಯ್ದು ಈ ಗೋಶಾಲೆಗೆ ತಂದು ಗೋವುಗಳಿಗೆ ನೀಡಬಹುದು. ಇನ್ನು ಅನೇಕ ರೀತಿಯಲ್ಲಿ ಧನ ಸಹಾಯದ ಮೂಲಕವೂ ಕೂಡ ಗೋಸೇವೆಯನ್ನು ಮಾಡಬಹುದು. ವೀಕ್ಷಕರಿಗೆ ಕೇಳಿದ್ರಲ್ಲ, ಸಾಕಷ್ಟು ಸೇವೆಗಳ ಬಗ್ಗೆ ಸರ್ ನಮಗೆ ವಿವರವಾಗಿ ಹೇಳಿದರು. ನೀವು ಕೂಡ ಈ ಒಂದು ಗೋಶಾಲೆಗೆ ಬನ್ನಿ, ನಿಮ್ಮಿಂದಾದಂತಹ ಒಂದು ಸಹಾಯವನ್ನು ಮಾಡಿ, ಹಾಗೆಯೇ ಗೋವಿನ ಸೇವೆಯನ್ನು ಮಾಡಿ. ಯಾಕಂತಂದರೆ ಇಂತಹ ಒಂದು ಪುಣ್ಯ ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ ಸಿಗುವಂಥದ್ದಲ್ಲ. ಸೊ ನೀವು ಕೂಡ ಬಂದು ಗೋವಿನ ಸೇವೆಯನ್ನು ಮಾಡಿ ಅಂತ ಹೇಳ್ತಾ, ಸರ್ ಆವಾಗ ನಾನಲ್ಲಿ ಬರುವಾಗ ನೋಡಿದೆ ಮೋಕ್ಷಧಾಮ ಅಂತ ಒಂದು ಕಟ್ಟಡ ಆಗ್ತಾ ಇದೆಯಂತೆ. ಏನು ಸರ್ ಅದ್ರ ಬಗ್ಗೆ ಹೇಳೋದಾದರೆ? ಈ ಗೋಶಾಲೆ ಪರಮಪೂಜ್ಯ ಕೀರ್ತಿಶೇಷ ಪೇಜಾವರ ಶ್ರೀಪಾದರಾದ ವಿಶ್ವೇಶತೀರ್ಥರ ಒಂದು ಆದೇಶದಂತೆ ವಿಶ್ವಪ್ರಸನ್ನ ತೀರ್ಥರ ಮಾರ್ಗದರ್ಶನದಲ್ಲಿ 5 ವರ್ಷಗಳಿಂದ
ಆರಂಭವಾಗಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಒಂದು ಗೋಶಾಲೆ ನಡಿಬೇಕು ಅಂತಾದರೆ ಕೇವಲ ಹಸುಗಳನ್ನು ಕಟ್ಟಿದಾಗ ಮಾತ್ರ ಅದು ಸುಲಭದಲ್ಲಿ ಅದನ್ನು ನಡೆಸುವುದಕ್ಕೆ ಆಗುವುದಿಲ್ಲ, ಬಹಳ ಕಷ್ಟ. ಅಲ್ಲಿಗೆ ಅನೇಕ ಮಂದಿ ಜನರು ಬರಬೇಕು, ಜನರು ಬಂದು ಆ ಗೋಸೇವೆಯಲ್ಲಿ ಭಾಗಿಗಳಾಗಬೇಕು. ಜನರು ಬರಬೇಕು ಅಂತಾದರೂ ಕೂಡ ಕೇವಲ ಹಸುಗಳು ಮಾತ್ರ ಇದ್ದಲ್ಲಿ ಜನರು ಕೂಡ ಬರೋದಿಲ್ಲ. ಜನರು ಇಲ್ಲಿ ಬರಲಿಕ್ಕೆ ಕಾರಣ ಅದು ಕೂಡ ಬೇಕು. ಕಾರಣ ಆಗಬೇಕು ಅಂತಾದರೆ ಅನೇಕ ಥರದ ಸತ್ಕೆಲಸಗಳು ಇಲ್ಲಿ ಆಗಬೇಕು, ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀಬೇಕು. ಆ ದೃಷ್ಟಿಯಲ್ಲಿ ಈ ರಾಮ ನರಸಿಂಹ ಸಭಾಭವನ ಅಂತ ನಿರ್ಮಿಸಿಕೊಂಡು ಇಲ್ಲಿ ಅನೇಕ ಥರದ ಶುಭ ಸಮಾರಂಭಗಳು ನಡೆದಂತೆ ವ್ಯಕ್ತಿಯ ಮರಣಾನಂತರ ಅಗತ್ಯ ಆಗಲೇಬೇಕಾಗಿರತಕ್ಕಂತಹ ಅಂತ್ಯ ಸಂಸ್ಕಾರದ ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಅಂತಹ ಕರ್ತವ್ಯಗಳು 13 ದಿವಸದ ಕರ್ತವ್ಯಗಳನ್ನು ಮನುಷ್ಯ ಅವಶ್ಯವಾಗಿ ಮಾಡಲೇಬೇಕು. ಪಿತೃ ಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಮತ್ತು ತನ್ನ ಅದು ಕರ್ತವ್ಯ, ತಂದೆಗೆ ಮಗ ಮಾಡತಕ್ಕಂಥ ಕರ್ತವ್ಯ ಅದನ್ನು ಮಾಡಲೇಬೇಕು. ಇವತ್ತಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಅದನ್ನು ಮಾಡಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಸಾಧ್ಯ ಇಲ್ಲ ಅಂತಲ್ಲ, ಅಂತೂ ಕಷ್ಟ ಸಾಧ್ಯ. ಅಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಅದಕ್ಕೆ ಅವಕಾಶಗಳು ಬೇಕು, ವ್ಯವಸ್ಥೆಗಳು ಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡು ಗುರುಗಳ ಆದೇಶದಂತೆ ಇಲ್ಲಿಯೂ ಕೂಡ ಒಂದು ಮೋಕ್ಷಧಾಮವನ್ನು ನಿರ್ಮಿಸಬೇಕು ಅಂತ ಆಲೋಚನೆ ಮಾಡಿ ಆ ಮೋಕ್ಷಧಾಮದಲ್ಲಿ 10 ದಿವಸಗಳ 11 ದಿವಸಗಳ ಕರ್ತವ್ಯವನ್ನು ನಡೆಸಲಿಕ್ಕೆ ಬೇಕಾದಂತಹ ಪ್ರಾಜ್ಞಧಾಮ, ಪ್ರಾಜ್ಞ ಸದನ ಅಂತ ಒಂದು ಭಾಗ, ಮತ್ತೊಂದು ಭಾಗ 12ನೇ ದಿವಸದ ಕರ್ತವ್ಯವನ್ನು ನಡೆಸಲಿಕ್ಕಾಗಿ ಜನಾರ್ದನ ಸದನ ಅಂತ, ಮತ್ತು 13ನೇ ದಿವಸದ ಕರ್ತವ್ಯಗಳಿಗಾಗಿ ಮತ್ತು ಭೋಜನಾದಿ ವ್ಯವಸ್ಥೆಗಳಿಗಾಗಿ ಬೇಕಾಗಿ ವಾಸುದೇವ ಸದನ ಅಂತ, ಹೀಗೆ 3 ವಿಭಾಗಗಳಲ್ಲಿ ಅದನ್ನು ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯಲ್ಲಿ ಅದು ಆಗಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪವನ್ನು ಗುರುಗಳು ಮಾಡಿದ್ದಾರೆ. ಅದರ ಕೆಲಸಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಸುಮಾರು 70 ಲಕ್ಷ ರೂಪಾಯಿಗಳಲ್ಲಿ ಅದನ್ನು ನಿರ್ಮಿಸಬೇಕು ಅಂತ ಸಂಕಲ್ಪ. ಜನರ ಉದಾರ ಒಂದು ದಾನದ ಸೇವೆಯಿಂದಾಗಿ ಅದು ಜನರಿಗೆ ಅದರಿಂದ ಉಪಯೋಗ ಆಗಬೇಕು. ಅದರಲ್ಲಿ ಬರತಕ್ಕಂಥ ಏನಾದರೂ ಸಂಪತ್ತುಗಳು ಬಂದರೆ ಆ ಸಂಪತ್ತು ಗೋವಿಗಳಿಗೆ ವಿನಿಯೋಗ ಆಗಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಆ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಗಳು ಈವರೆಗೆ ಆಗಿರತಕ್ಕಂಥ ಕಾರ್ಯಗಳು, ಇನ್ನು ಆಗತಕ್ಕಂಥ ಕಾರ್ಯಗಳು ಇದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಂದರೆ ಅದು ವಿಶ್ವೇಶತೀರ್ಥರ ಅನುಗ್ರಹ, ಕೃಷ್ಣನ ಅನುಗ್ರಹ, ಅದರ ಜೊತೆಗೆ ವಿಶ್ವಪ್ರಸನ್ನ ತೀರ್ಥರ ಸಕಾಲದ ಮಾರ್ಗದರ್ಶನ, ನೇತೃತ್ವ, ಅವರು ನೇಮಿಸಿರತಕ್ಕಂತಹ ಶ್ರೀ ವಿಶ್ವೇಶಕೃಷ್ಣ ಗೋಸೇವಾ ಟ್ರಸ್ಟ್, ಆ ಟ್ರಸ್ಟ್ನಲ್ಲಿ ಸುಮಾರು 18 ಮಂದಿ ಸದಸ್ಯರಿದ್ದೇವೆ. ಅದರಲ್ಲಿ ಅನೇಕರು, ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. CA ಎಂ ರವಿರಾವ್ ಮತ್ತು ಡಾಕ್ಟರ್ ಭಾರ್ಗವಿ ರಾಮಚಂದ್ರ ಐತಾಳ್ರು, ವಿಷ್ಣುಮೂರ್ತಿ ನಾಯಕರು, ಹೀಗೆ ಅನೇಕ ಮಂದಿ ಬಹಳಷ್ಟು ಮುತುವರ್ಜಿಯಿಂದ ಈ ಒಂದು ಗೋಸೇವೆಯಲ್ಲಿ ಅವರ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಜೊತೆಗೆ ನಾವು ಎಲ್ಲರೂ ಕೂಡ ಸೇರಿಕೊಂಡು ಈ ಗೋಶಾಲೆಯ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದೇವೆ. ಊರ, ಪರ ಊರ, ನಾಡಿನ ಬೇರೆ ಬೇರೆ ಜನರ ಒಂದು ಸಂಪೂರ್ಣ ಸಹಕಾರ. ಆ ಸಹಕಾರ ಅಂತಂದರೆ ನಾವು ಕೇಳುವುದಕ್ಕಿಂತ ಹೆಚ್ಚಾಗಿ ಅವರ ಸಹಕಾರವೇ ನಮಗೆ ಬಂದಿದೆ ಅಂತ ಅರ್ಥ. ಇದೆಲ್ಲ ಆಗಬೇಕು ಅಂತಾದರೆ ಕೃಷ್ಣನ, ವಿಶ್ವೇಶತೀರ್ಥರ ಸಂಪೂರ್ಣ ಅನುಗ್ರಹ ಈ ಗೋಶಾಲೆಗೆ ಇದೆ ಅಂತ ನಾವು ಭಾವಿಸ್ತೇವೆ. ಇದು ನಿರಂತರವಾಗಿ ನಡಿಬೇಕು ಅಂತಾದರೆ ಜನರ ಸಹಾಯವು ಕೂಡ ನಿರಂತರವಾಗಿ ಬೇಕು ಅಂತ ಎಲ್ಲರ ಸಹಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ. ಖಂಡಿತ ಸರ್, ನಾನು ಆವಾಗಲೇ ಹೇಳಿರುವಾಗ ಯಾವುದೇ ಒಂದು ಪುಣ್ಯ ಕೆಲಸ ಮಾಡಲಿಕ್ಕೆ ಹೊರಟಾಗ ದೇವರ ದಯೆ ಖಂಡಿತ ಇರುತ್ತೆ. ಯಾಕಂತಂದ್ರೆ ಅದು ಪುಣ್ಯ ಕೆಲಸ, 4 ಜನರಿಗೆ ಸಹಾಯವಾಗುವಂತಹ ಕೆಲಸ. ಇವಾಗ ನೋಡಿ, ಇಷ್ಟು ದೊಡ್ಡ ಒಂದು ಗೋಶಾಲೆ ಎನ್ನುವಂಥದ್ದು ಎಷ್ಟು ಯಶಸ್ಸಿನಿಂದ ಆಗ್ತಾ ಇದೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಜನರ ಒಂದು ಸಹಕಾರ ಖಂಡಿತ ಸಿಗುತ್ತೆ. ನೀವು ಹೇಳಿದ ಹಾಗೆ ಶ್ರೀಕೃಷ್ಣನ ಅನುಗ್ರಹ ಕೂಡ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಸರ್ ಕೊನೆಯದಾಗಿ ನೀವು ದೇವರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಗೋ ಸೇವೆ ಅಂತ ಹೇಳಿದರೆ ದೇವರ ಕೆಲಸನೇ ಅಲ್ವಾ. ಸೊ ನಿಮ್ಮ ಒಂದು ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಖುಷಿ ಅಂತಂದರೆ
ಈ ಒಂದು ಗೋ ಸೇವೆ ಮಾಡುವುದು ಅಂತಂದರೆ ಮನೆಯಲ್ಲಿ ಒಂದು ಹಸು ಇದ್ದರೂ ಕೂಡ ಅದು ಬಹಳ ಕಷ್ಟದ ಕೆಲಸ. ಅದು ಇವತ್ತಿನ ಕಾಲದಲ್ಲಿ, ಒಂದು ಕಾಲದಲ್ಲಿ 10-20 ಹಸುಗಳನ್ನು ಕಟ್ಟಿಕೊಂಡು ಮನೆಯಲ್ಲೇ ಗೋಸೇವೆಯನ್ನು ಮಾಡ್ತಾ ಇದ್ದವರು ಬಹಳಷ್ಟು ಮಂದಿ ಇದ್ದರು. ಆದರೆ ಇವತ್ತು ಒಂದು ಹಸುವನ್ನು ಸಾಕುವುದು ಅಂತಂದರೂ ಕೂಡ ಬಹಳ ಕಷ್ಟದ ಕೆಲಸ. ಇಷ್ಟೆಲ್ಲ ಹಸುಗಳಿರುವಾಗ ದಿನಕ್ಕೊಂದು ರೀತಿಯ ಕಷ್ಟಗಳು ಅಥವಾ ದಿನಕ್ಕೊಂದು ರೀತಿಯ ಸಮಸ್ಯೆಗಳು, ಅವುಗಳ ಆರೋಗ್ಯದ ದೃಷ್ಟಿ ಇರ್ಬೋದು ಅಥವಾ ಆಹಾರದ ಕೊರತೆಗಳಿರ್ಬೋದು, ಜನರ ಕೆಲಸದವರ ಸಮಸ್ಯೆಗಳಿರ್ಬೋದು, ಹೀಗೆಲ್ಲ ಅದು ಇದ್ದೇ ಇರ್ತದೆ. ಅದು ಎಲ್ಲವನ್ನೂ ಮೀರಿ ಈ ಒಂದು ಗೋಶಾಲೆಯನ್ನು ನಡೆಸುವ ದೃಷ್ಟಿಯನ್ನು ಇಟ್ಟುಕೊಂಡಾಗ ಅಥವಾ ಗೋವುಗಳ ಸೇವೆಯನ್ನು ಮಾಡುವುದರಲ್ಲಿ ಬಹಳಷ್ಟು ಸಂತೋಷ ಇದೆ. ಒಂದು ದಿವಸವೂ ಕೂಡ ಯಾಕಪ್ಪ ಈ ಕೆಲಸ ಬೇಕು ಅನ್ನತಕ್ಕಂಥ ಭಾವನೆ ನಮಗೆ ಯಾರಿಗೂ ಕೂಡ ಇಲ್ಲಿ ಬರಲಿಲ್ಲ. ಅಂತಹ ಕಷ್ಟ ಬಂದಾಗಲೂ ಕೂಡ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ಕ್ಷಣ ಮಾತ್ರದಿಂದ ಆ ಕಷ್ಟಗಳು ದೂರವಾದಂಥ ಪ್ರಸಂಗಗಳು ಕೂಡ ಅನೇಕ ಬಾರಿ ಉಂಟು. ಆದ್ದರಿಂದ ದೇವರೇ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಭಾವಿಸಿಕೊಂಡು ಸಂತೋಷದಿಂದ ನಾವೆಲ್ಲರೂ ಕೂಡ ಟ್ರಸ್ಟಿಗಳು, ಅದಲ್ಲದೆ ಇಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸಗಾರರು, ನೋಡಿಕೊಳ್ಳತಕ್ಕಂತಹ ಉಸ್ತುವಾರಿ ಸುಬ್ರಹ್ಮಣ್ಯ ನಾಯಕ್ ಅಂತ ಅವರೂ ಕೂಡ ಅಷ್ಟೇ ಒಂದು ಶ್ರದ್ಧೆಯಿಂದ ಸಂತೋಷದಿಂದ ಈ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಸರ್, ನಿಮ್ಮನ್ನು ಕೇಳೋದಾದರೆ ಈ ಒಂದು ದೇವರ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಒಂದು ಸಂತೃಪ್ತಿಯನ್ನು ನೀವು ಕಾಣ್ತಾ ಇದ್ದೀರಾ ಅಂತ? ನಮಗೆ ಪೂರ್ಣವಾದ ತೃಪ್ತಿ ಇದೆ. ಹಾಗಂತ ನಾವು ಪೂರ್ಣವಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಅನ್ನೋ ಒಂದು ಇದು ಇದೆ ಮನಸ್ಸಿಗೆ. ಒಟ್ಟಾರೆ ಹೇಳುವುದಾದರೆ ನಮ್ಮ ಇವರು ಹೇಳಿದ ಹಾಗೆ ಗುರುಗಳ ಅನುಗ್ರಹದಿಂದ ಇದು ನಡೀತಾ ಇದೆ ಅಂತ ನಾನು ಹೇಳ್ತೇನೆ. ಖಂಡಿತ ಸರ್, ತುಂಬಾ ಖುಷಿ ಆಯಿತು. ಸರ್, ಕೊನೆಯದಾಗಿ ವೀಕ್ಷಕರಿಗೋಸ್ಕರ ಆಗಿರ್ಬೋದು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಗೋವುಗಳು ಮನುಷ್ಯನಿಗೆ ಬಂಧು, ಮನುಷ್ಯ ಗೋವುಗಳಿಗೆ ಬಂಧು. ಗೋವುಗಳಿಲ್ಲದೆ ಮನುಷ್ಯ ಇಲ್ಲ, ಮನುಷ್ಯ ಇಲ್ಲದೆ ಗೋವುಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರಬೇಕಾದ್ರೆ ಪರಸ್ಪರ ಬಂಧುಗಳು. ಯಾರ ಮನೆಯಲ್ಲಿ ಗೋವಿಲ್ಲವೋ ಆ ಮನೆ ಬಂಧುಗಳಿಲ್ಲದ ಮನೆಯಂತೆ ಆಗ್ತದೆ. ಆ ದೃಷ್ಟಿಯಲ್ಲಿ ಗೋಸೇವೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನಿವಾರ್ಯ. ಆ ದೃಷ್ಟಿಯಲ್ಲಿ ಎಲ್ಲರ ಮನೆಯಲ್ಲಿ ಗೋಸೇವೆಯನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಎಲ್ಲೆಲ್ಲಿ ಇಂತಹ ಗೋಶಾಲೆಗಳಿದ್ದಾವೋ, ಯಾರ್ಯಾರು ಗೋವನ್ನು ಸಾಕ್ತಾ ಇದ್ದಾರೋ ಅವರಿಗೆ ಸಹಾಯವನ್ನು ಮಾಡೋದರ ಮೂಲಕ ಗೋವುಗಳ ಅಂತರ್ಯಾಮಿ ಕೃಷ್ಣನ ಸೇವೆಯನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ಕೇಳ್ತಾ, ಇವತ್ತು ನಮ್ಮ ಹೆಬ್ರಿಯ ಗಿಲ್ಲಾಳಿಯ ಈ ವಿಶ್ವೇಶಕೃಷ್ಣ ಗೋಶಾಲೆಗೆ NP ನ್ಯೂಸ್ನ ತಂಡದ ಸದಸ್ಯರು ಬಂದು ಈ ಗೋಶಾಲೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಸಂಗ್ರಹಿಸಿ ಇದನ್ನು ನಾಡಿನ ಜನರಿಗೆ ಅವರು ಮುಟ್ಟಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ನ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ನಮ್ಮ ಈ ಗೋಶಾಲೆಯ ಪರವಾಗಿ, ಟ್ರಸ್ಟ್ನ ಪರವಾಗಿ, ಪೇಜಾವರ ಮಠದ ಪರವಾಗಿ ಸಮರ್ಪಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನೀವು ನಮಗೆ ಧನ್ಯವಾದ ಹೇಳಿದ್ರಿ. ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ನಿಮಗೆ ಧನ್ಯವಾದ ಹೇಳಬೇಕು. ಯಾಕಂತಂದ್ರೆ ಇಷ್ಟು ಒಂದು ಪುಣ್ಯವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಪುಣ್ಯವಾದ ಕೆಲಸದಲ್ಲಿ ನಮ್ಮದು ಒಂದು ಚಿಕ್ಕ ಪಾತ್ರ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಸಾಕಷ್ಟು ಜನರು ಇಲ್ಲಿಗೆ ಬಂದು ಗೋವಿನ ಒಂದು ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಅವರು ಆವಾಗಲೇ ಹೇಳಿದರು, ಡೀಟೇಲ್ ಎಲ್ಲ ಹೇಳಿದರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬಹುದು, ಪ್ರತಿಯೊಂದರ ಬಗ್ಗೆಯೂ ನಮಗೆ ವಿವರವಾಗಿ ಡೀಟೇಲನ್ನು ಹೇಳಿದರು. ಸೊ ನೀವು ಕೂಡ ಇಲ್ಲಿಗೆ ಬನ್ನಿ ವೀಕ್ಷಕರೇ. ಈ ಒಂದು ಗೋಶಾಲೆ ಬರುವಂಥದ್ದು ನಾನು ಆವಾಗಲೇ ಹೇಳಿದೆ, ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತೇನೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಗಿಲ್ಲಾಳಿ ಎನ್ನುವಲ್ಲಿ ಶ್ರೀ ವಿಶ್ವೇಶ್ವ ಕೃಷ್ಣ ಗೋಶಾಲೆ ಎನ್ನುವಂಥದ್ದು ಇದೆ. ನೀವೆಲ್ಲರೂ ಕೂಡ ಬನ್ನಿ. ಈ ಒಂದು ಗೋಶಾಲೆ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳನ್ನು ಟ್ರಸ್ಟಿನ ಸದಸ್ಯರು ನಮಗೆ ತುಂಬ ಸುಂದರವಾಗಿ ನೀಡಿದ್ದಾರೆ. ನೀವು ಕೂಡ ಬನ್ನಿ, ಒಂದು ಗೋವಿನ ಒಂದು ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಸರ್, ಇಷ್ಟು ಹೊತ್ತುಗಳ ಕಾಲ ಈ ಒಂದು ಗೋಶಾಲೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳನ್ನು ನಮಗೆ ಹೇಳಿದರೆ ತುಂಬ ಧನ್ಯವಾದಗಳು ಸರ್. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಇಲ್ಲಿ 5 ವರ್ಷದಿಂದ ಗೋಸೇವೆ ಮಾಡ್ತಾ ಇದ್ದೇನೆ. ಇಲ್ಲಿ ವಸ್ತುವಾರಿಗಳನ್ನು ನೋಡ್ತಾ ಇದ್ದೇನೆ. ಇಲ್ಲಿ ಗೋಗಳನ್ನು ಕೆಲಸ ಮಾಡೋದು ಅಂದರೆ ದೇವರ ಕೆಲಸ ಮಾಡಿದ ಹಾಗೆ, ಅದರಲ್ಲಿ ನಮಗೆ ತೃಪ್ತಿ ಇದೆ. ಗೋ ಕೆಲಸ ಮಾಡೋದ್ರಿಂದ ಹಾಗೆ ನೆಮ್ಮದಿಯೂ ಇದೆ ಇದರಲ್ಲಿ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಒಂದು ಆದೇಶದ ಮೇರೆಗೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಈ ಒಂದು ವಿಶ್ವೇಶ ಕೃಷ್ಣ ಗೋಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಅದೆಷ್ಟು
ಅಶಕ್ತ ಅನಾಥ ಗೋವುಗಳನ್ನು ತಂದು ಇಲ್ಲಿ ಸಾಕಿ ರಕ್ಷಿಸಿ ಅದನ್ನು ಕಾಪಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ 4 ಹಸುಗಳಿಂದ ಹಿಡಿದು ಇವಾಗ 150 ಹಸುಗಳ ತನಕ ಬಂದು ನಿಂತಿದೆ. ತುಂಬಾ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. 5-6 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಒಂದು ಟ್ರಸ್ಟ್, ಪ್ರಾರಂಭದಲ್ಲಿ 4 ಹಸುವಿನಿಂದ ಪ್ರಾರಂಭವಾದಂತಹ ಈ ಒಂದು ಟ್ರಸ್ಟ್ ಇವಾಗ 150 ಹಸುಗಳನ್ನು ಹೊಂದಿದೆ. ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ಅದೆಷ್ಟೋ ಒಂದು ಹಸುಗಳಿಗೆ ಆಸರಿಯನ್ನು ನೀಡಿದಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಹಸುಗಳಿವೆ. ನೋಡಲಿಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಬಂದು ಒಂಥರ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಒಂದು ಗೋವಿನ ಸೇವೆಯನ್ನು ಮಾಡಲಿಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ. ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಶ್ರೀ ವಿಶ್ವೇಶ ಕೃಷ್ಣ ಗೋಶಾಲೆಯ ಒಂದು ಸುಂದರವಾದಂತಹ ಚಿತ್ರಣವನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ಅಂದ್ಕೊಳ್ತಾ, ನಮಗಂತೂ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಸಾಕಷ್ಟು ಹಸುಗಳಿದ್ದಾವೆ. ಈ ಒಂದು ಹಸುಗಳ ಮಧ್ಯೆ ಏನೋ ಕಾಲ ಕಳೆಯೋದು ತುಂಬಾ ಖುಷಿ ಅನಿಸುತ್ತೆ. ನೀವು ಕೂಡ ಇಲ್ಲಿ ಒಮ್ಮೆ ಭೇಟಿ ನೀಡಿ ಹಾಗೆ ಒಂದು ಗೋವಿನ ಸೇವೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗೋಮಾತೆ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ NP ನ್ಯೂಸ್. ಹಾಗೆಯೇ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ NP ನ್ಯೂಸ್. ಇದು ಭರವಸೆಯ ಬೆಳಕು. ಧನ್ಯವಾದಗಳು.